ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲೆಡೆ ಚಿಮುಲ್ ಚುನಾವಣೆಯ ಗುಂಗು ಜೋರಾಗಿದೆ. ಚಿಮುಲ್ಗೆ ಮೊದಲ ಚುನಾವಣೆಯಾದರೂ ಸಹ ಸ್ಥಳೀಯ ರಾಜಕಾರಣದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಪ್ರತಿಷ್ಠೆಯ ಕಣವಾಗಿದೆ. ಅಂದಹಾಗೆ ಪೆರೇಸಂದ್ರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಾಕಲಚಿಂತೆ ರಾಜಣ್ಣರವರು ಸ್ಪರ್ಧಿಸುತ್ತಿದ್ದಾರೆ. ಇವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಹೈನುಗಾರರ ಬೆಂಬಲವನ್ನು ಕೋರಿರುವ ಕಾಕಲಚಿಂತೆ ರಾಜಣ್ಣ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರಬಲ ಪೈಪೋಟಿ ನೀಡುವ ಮುನ್ಸೂಚನೆ ನೀಡಿದ್ದಾರೆ. ನನ್ನ ಹೆಸರು ರಾಜಣ್ಣ KR ಅಂತ, ಕಾಕಲಚಿಂತೆ. ನಾನು ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತಿಗೆ ಪೆರೇಸಂದ್ರ ಕ್ಷೇತ್ರದ ಮಂಡಿಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹಾಕಿ ಸ್ವಲ್ಪ ಅಂತರದಲ್ಲಿ ಸೋತಿದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಯಾವುದು ಲೋಕಲ್ ಎಲೆಕ್ಷನ್ಸ್ ಅಂತ ಬಂದಿರಲಿಲ್ಲ. ಜಿಲ್ಲಾ ಪಂಚಾಯತಿ ಆಗ್ಲಿ, ಬೇರೆ ಯಾವುದು ಮಿಲ್ಕ್ ಯೂನಿಯನ್ಸ್ ಆಗ್ಲಿ ಯಾವುದು ಬಂದಿರಲಿಲ್ಲ. ನನ್ನ ಚೀಮುಲ್ ಅಂತ ಆದಾಗ ಎರಡು ನಿರ್ದೇಶಕರಿಗೆ ಎರಡು ಕ್ಷೇತ್ರ ಆಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂತು. ನಂದು ಮಂಡಿಕಲ್ ಪೆರೇಸಂದ್ರ ಜಿಲ್ಲಾ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂತಹ ಶ್ರೀ MC ಸುಧಾಕರನ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿ ನನ್ನನ್ನ ಇವತ್ತು ಆಯ್ಕೆ ಅವರ ನಿರ್ದೇಶನದಂತೆ ಇವತ್ತು ನಾನು ನಾಮಪತ್ರ ಸಲ್ಲಿಸಿ ಇವತ್ತು ನನ್ನ ಹೆಸರಿಗೆ ಪ್ರೆಷರ್ ಕುಕ್ಕರ್ ಚಿಹ್ನೆ ಬಂದಿದೆ. ಏನಿವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನು ಕೊಟ್ಟು ಬಡವರಿಗೆ, ಬಗ್ಗರಿಗೆ, ರೈತರಿಗೆ ಏನ್ ಅನುಕೂಲ ಆಗ್ತಾ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಿದೆ. ಈ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಜನರಿಗೆ, ಬಡ ಜನರಿಗೆ, ಎಸ್ಪೆಷಲಿ ಬಡ ಜನರಿಗಾಗ್ಲಿ, ರೈತರಿಗಾಗ್ಲಿ, ಹಿಂದುಳಿದವ್ರಿಗಾಗ್ಲಿ, ಎಲ್ಲ ಮುಂದುವರೆದವ್ರಿಗಾಗ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂತಾ ಇರುವಂತ ಸರ್ಕಾರದಲ್ಲಿ ನನ್ನನ್ನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಪೆರೇಸಂದ್ರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆ ಮಾಡಲು ನಮ್ಮ ಮಾನ್ಯ ಮಂತ್ರಿಗಳಾದಂತ MC ಸುಧಾಕರನ್ ಅವರು ನನ್ನನ್ನ ಕರ್ಕೊಂಡು ಬಂದು ನಿಲ್ಸಿದ್ದಾರೆ. ಅವರ ಆಶೀರ್ವಾದ ಮತ್ತೆ ಎಲ್ಲಾ ಕಾಂಗ್ರೆಸ್ ನಾಯಕರ ಆಶೀರ್ವಾದದಿಂದ ಬಂದು ನಾನು ನಿಂತಿದ್ದೀನಿ. ಈ ಕ್ಷೇತ್ರದಿಂದ ನನ್ನ ಗೆಲ್ಸ್ಕೊಂಡ್ ಬಂದ್ರೆ ನಮ್ಮ ಎಲ್ಲ ರೈತ ಬಾಂಧವರು ಹಾಲಿನಲ್ಲಿ ಕ್ಷೀರಕ್ರಾಂತಿ ಅಂತ, ಕ್ಷೀರಕ್ರಾಂತಿ, ಆ ಕ್ಷೀರಕ್ರಾಂತಿಯನ್ನ ನಾನು ಯಾವ ತರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಯಾಕಂದ್ರೆ ಕೋಆಪರೇಟಿವ್ ಅಲ್ಲಿ ನನಗೆ ಅಷ್ಟು ಅನುಭವ ಅಲ್ಲದೆ ಇರ್ಬೋದು, ಬಟ್ ನಾನು ಆಸ್ ಎ ಲಾಯರ್ ಆಗಿ ನಾನು ಕೋಆಪರೇಟಿವ್ ಮ್ಯಾಟರ್ಗಳನ್ನು ಮಾಡ್ತಾ ಇದ್ದೀನಿ. ಇನ್ನು ಇವರಿಗೆ ಪೆರೇಸಂದ್ರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿರುವ ಬಿಜೆಪಿಯ KV ನಾಗರಾಜ್ ಕೋಚಿಮುಲ್ನಲ್ಲಿ ಇದುವರೆಗಿನ ತಮ್ಮ ಸೇವೆಯನ್ನು ಗುರುತಿಸಿ ಚಿಮುಲ್ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಜನರು ತಮಗೆ ಅವಕಾಶ ಮಾಡಿಕೊಡಲಿದ್ದಾರೆ ಎಂದು ವಿಶ್ವಾಸದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ, ಅದಕ್ಕೆ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ. ನಾಮಪತ್ರ ನಿನ್ನೆನೂ ಸಲ್ಲಿಸಿದ್ದೆ, ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ, ಚಿಕ್ಕಗೆರಗ ರೆಡ್ಡಿ ಮತ್ತು ನಾನು. ಆದರೆ ನಮ್ಮ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಆ ಮಾತುಕತೆ ಮುಖಾಂತರ ಇವತ್ತು ನಾನು NDA ಅಭ್ಯರ್ಥಿಯಾಗಿ, ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ NDA ಅಭ್ಯರ್ಥಿಯ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಪತ್ರಿಕಾ ಹೇಳಿಕೆ ಕೂಡ ತಮ್ಮ ಮುಂದೆ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾವು ಹೋಗ್ತೇವೆ. ಚುನಾವಣೆಗೆ ಹೋಗೋದಕ್ಕೆ ನಮಗೊಂದು ಏನು ಈ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಬೇಕಾದ್ರೆ ಹಿಂದೆ ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಂದು ಚೀಮುಲನ್ನು ಬೇರ್ಪಡೆ ಮಾಡಿ ಒಂದು ಆದೇಶ ಆಗಿತ್ತು. ಅದಕ್ಕೆ ನಮ್ಮ ಇವರು ವಿರೋಧಿಗಳು ಅದಕ್ಕೆ ಒಂದು ಸ್ಟೇಯನ್ನು ತಂದಿದ್ದರು, ತಡೆಯಾಜ್ಞೆಯನ್ನು ತಂದಿದ್ದರು. ಅದನ್ನು ಕೋರ್ಟಲ್ಲಿ ನಾವು ಸಾಕಷ್ಟು ದಿನ ಹೋರಾಟ ಮಾಡಿದ್ದೇವೆ ಸುಧಾಕರ್ ಅವ್ರ ಜೊತೆ ಸೇರಿಕೊಂಡು. ಅದಾದಮೇಲೆ ಮತ್ತೆ ಚೀಮುಲ್ಲಾಗಿ ಇದು ಮತ್ತೆ ಇನ್ನೊಂದು ರೀಆರ್ಡರ್ ಆಯಿತು. ರೀಆರ್ಡರ್ ಆಗಿರ್ತಕ್ಕಂಥದ್ದು ನಾವು ಹಿಂದೆ ಏನು ಮಾಡಿದ್ವಿ ಅದೇ ಒಂದು ನಿಯಮಾನುಸಾರ ರೀಆರ್ಡರ್ ಆಗಿ ಅವ್ರ ಕೋರ್ಟ್ಗೆ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಓಟುಗಳು ನೀವು ತಿಳಪ ಒಂದು ನಿಮಿಷ ಸಲ್ಲಿಕೆ ಆಗಿದೆ. ಅದು ಇವತ್ತು ನಮಗೆ ಒಂದು ಶ್ರೀರಕ್ಷೆ. ಜೊತೆಗೆ ನಾನು ಹಿಂದೆ ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಒಳ್ಳೆ ದೊಡ್ಡ ಮೆಗಾ ಡೈರಿನೇ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ 15 ಎಕರೆ ಜಾಗ ಮತ್ತು ಹಣವನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದೇವೆ. ಇವತ್ತು ಇದು ಉದ್ಘಾಟನೆ ಆಗಿ ಒಂದೇ ಒಳ್ಳೆ ಲೊಕೇಶನ್ ಅಂದರೆ
ನಮ್ಮ NH ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಒಳ್ಳೆಯ ಲೊಕೇಶನಲ್ಲಿ ತಲೆ ಎತ್ತಿ ನಿಂತಿದೆ. ಹಾಗಾಗಿ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟದಲ್ಲಿ ನಾವು ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದ ಮೇಲೆ ಈ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲೇ ಒಂದು ನಂಬರ್ 1 ಒಕ್ಕೂಟ ಅಂತೇಳಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಚಿಮ್ಮಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರದಲ್ಲಂತೂ ಗ್ಯಾರಂಟಿ ವರ್ಸಸ್ ಅನುಭವ ಎರಡರ ನಡುವೆ ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ಕ್ಷೇತ್ರದ ರಾಜಕೀಯ ಬದ್ಧ ವೈರಿಗಳಾದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಸುಧಾಕರ್ ಅವರ ಪ್ರತಿಷ್ಠೆಯ ಕಣವಾಗಿರೋದಂತೂ ಸತ್ಯ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪಕ್ಷದೊಳಗೆ ಇಬ್ಬರು ಪ್ರಮುಖರ ಸ್ಪರ್ಧೆ ಏರ್ಪಟ್ಟಿದ್ದು ರಾಜಕೀಯ ಮತ್ತೊಂದು ತಿರುವು ಪಡೆದುಕೊಂಡಂತೆ ಕಾಣುತ್ತಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್ ಮತ್ತು ಕೋಚಿಮುಲ್ ಮಾಜಿ ನಿರ್ದೇಶಕ ಭರಣಿ ವೆಂಕಟೇಶ್ ಪರಸ್ಪರ ಜಿದ್ದಿಗೆ ಬಿದ್ದಿದ್ದು ಯಾವುದೇ ಮಾತುಕತೆಗೆ ಒಪ್ಪದೆ ಕಣದಲ್ಲಿ ಉಳಿದಿದ್ದಾರೆ. ಸಚಿವರ ಹಂತದಲ್ಲಿ ನಡೆದ ಸಂಧಾನ ಸಭೆಗಳಿಗೂ ಯಲುವಳ್ಳಿ ರಮೇಶ್ ಗೈರು ಹಾಜರಿಯಾಗಿದ್ರು. ಇನ್ನು ಭರಣಿ ವೆಂಕಟೇಶ್ ರವರು ಈ ಕುರಿತು ಮಾತನಾಡಿ ಸರ್ಕಾರದಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿದೆ, ಹೀಗಿದ್ದರೂ ಸ್ಪರ್ಧೆಗೆ ನಿಂತಿದ್ದಾರೆ, ಮುಂದಿನದನ್ನು ಮತದಾರರು ನಿರ್ಧರಿಸುತ್ತಾರೆ ಎಂದಿದ್ದಾರೆ. ಏನು 6 ವರ್ಷದಿಂದ ಏನು ಹಾಲು ಒಕ್ಕೂಟದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ 205 ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 6 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ಎಲ್ಲ ರೈತ ಬಾಂಧವರಿಗೂ ಗೊತ್ತಿದೆ. ಅದೇ ರೀತಿ ನಾನು ಕೆಲಸ ಮಾಡಿರೋದ್ರಿಂದ ಇನ್ನೊಂದು ಬಾರಿ ನನ್ಗೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ. ಬಟ್ ಯಲುವಳ್ಳಿ ರಮೇಶ್ ಅವ್ರು ನಿಮ್ಗೆ ಆಪೋಸಿಟ್ ಆಗಿರೋದ್ರಿಂದಾಗಿ ಮತ ವಿಭಜನೆ ಆಗುತ್ತೆ. ಯಲುವಳ್ಳಿ ರಮೇಶ್ ಅಣ್ಣವರು ಹಿರಿಯರು, ಅವರು ಕೂಡ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಆಮೇಲೆ ಹಿರಿಯರು ನಮ್ಮ ಏನು ಕಮ್ಯುನಿಟಿ ಒಕ್ಕಲಿಗರ ಸಂಘದ 4 ಬಾರಿ ನಾವು ಅವ್ರಿಗೆ ಮತ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ದೀವಿ. ಅವ್ರಿಗೆ 2 ಹುದ್ದೆಗಳು ಕಾಂಗ್ರೆಸ್ ಇದರಲ್ಲೇ ನಾವು ಕಾಂಗ್ರೆಸ್ ಅಂತಲೇ ರಮೇಶ್ ಅಣ್ಣವ್ರನ್ನು ಕೂಡ ಒಕ್ಕಲಿಗರ ಸಂಘದಲ್ಲಿ ಗೆಲ್ಸಿದ್ದೀವಿ. ಮತ್ತೆ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಹಿರಿಯರಿದ್ದಾರೆ, ಅವ್ರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲರೂ ಒಮ್ಮತದಿಂದ ಒಪ್ಪಿದೀವಿ. ಅವರು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು. ನಿಮ್ಗೆ ಇನ್ನೂ ವಯಸ್ಸಿದೆ, ನೀವು ಹಿಂದೆ ಸರಿಬೇಕು ಅಂತ ಅವ್ರು ಹೇಳ್ತಿದ್ರು. ಸರ್ ನನಗೆ ಯಾರು ಹಿಂದೆ ಸರಿರಿ ಅಂತ ಹೇಳಲಿಲ್ಲ. ಯಾಕೆಂದ್ರೆ 2 ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ 2-3 ಬಾರಿ ಹೇಳ್ ಕಳಿಸಿದ್ರು. ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ. 2 ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಕೈಲಿ ಹೇಳ್ ಕಳಿಸಿದ್ರು, ಫೋನ್ ಮಾಡಿದ್ರು, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ ಕಳಿಸಿದ್ರು. ನಾನು ಕೂಡ 2 ಬಾರಿ ಕರೆದಿದ್ದೆ, ರಮೇಶ್ ಅಣ್ಣ ಬರ್ತಾರೆ ನೀವು ಬರ್ಬೇಕು ಅಂತ ಮಂತ್ರಿಗಳು. ಆದ್ರೆ ನಾನು 2 ಬಾರಿನೂ ಹೋಗಿದ್ದೆ, ರಮೇಶ್ ಅಣ್ಣವ್ರು 2 ಬಾರಿನೂ ಬರ್ಲಿಲ್ಲ. ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು, ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ. ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಶಾಸಕ ಪ್ರದೀಪ್ ಈಶ್ವರ್ ಬಹಳ ದಿನಗಳ ಹಿಂದೆಯೇ ಯಲುವಳ್ಳಿ ರಮೇಶ್ ರನ್ನು ಅಧಿಕೃತವಾಗಿ ಚಿಮ್ಮಲ್ ಅಭ್ಯರ್ಥಿ ಎಂದು ಘೋಷಿಸಿದ್ದರು. ಚಿಮ್ಮಲ್ಲು ಕಾಂಗ್ರೆಸ್ ಇಂದ ಯಲುವಳ್ಳಿ ರಮೇಶ್ ಅಣ್ಣನ ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗಿದೆ. ನಮ್ಮ ಪರವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಯಲುವಳ್ಳಿ ರಮೇಶ್ ಅಣ್ಣನೇ ಅಭ್ಯರ್ಥಿ ನಾನು ತೀರ್ಮಾನಿಸಿ ಆಗಿದೆ. ನಮ್ಮ ಮುಖಂಡರನ್ನ ಕನ್ವಿನ್ಸ್ ಮಾಡಿ ಅವ್ರು ಒಪ್ಕೊಂಡ್ರೆ ನಾನು ಯಲುವಳ್ಳಿ ರಮೇಶ್ ಅಣ್ಣನ, ಅಂದರೆ ನನ್ನ ಒಪಿನಿಯನ್ ಯಲುವಳ್ಳಿ ರಮೇಶ್ ಅಣ್ಣ. ಈಗ ನಮ್ಮ ಹಿರಿಯ ಮುಖಂಡರು ಆಂಜನಪ್ಪಣ್ಣ, ನಮ್ಮ ಮುನೇಗೌಡಣ್ಣ, ಮುಯ್ಯಪ್ಪ ಸಾಹೇಬರು, ಶಿವಾನಂದ್ ಸಾಹೇಬರು, ಅನಸೂಯಮ್ಮ, ಬಚ್ಚೇಗೌಡ ಸಾಹೇಬರು ಎಲ್ಲರೂ ಕೇಳ್ತೀವಿ. ಅವ್ರು ಒಪ್ಕೊಂಡ್ರೆ ಯಲುವಳ್ಳಿ ರಮೇಶ್ ಅಣ್ಣನ ಕ್ಯಾಂಡಿಡೇಟ್ ಮಾಡಿ. ಇನ್ನು ಭರಣಿ ವೆಂಕಟೇಶ್ ಅವರಿಗೆ ಸಚಿವ ಸುಧಾಕರ್ ಅವರ ಬೆಂಬಲವಿರೋದು ಎಲ್ಲರಿಗೂ ತಿಳಿದಿರುವ ವಿಚಾರ. ಈ ಕಾರಣದಿಂದಲೇ ಯಲುವಳ್ಳಿ ರಮೇಶ್ ಅವರು ಸಚಿವ ಸುಧಾಕರ್ ಅವರ ಕರೆದಿದ್ದ ಸಂಧಾನ ಸಭೆಗೆ ಹೋಗಿಲ್ಲ ಎಂದು ರಾಜಕೀಯ ವಲಯದಲ್ಲಿ ಗುಸುಗುಸು ಚರ್ಚೆಯಾಗುತ್ತಿದೆ. ಇನ್ನು ಇದರ ನಡುವೆ ಸಂಸದ ಸುಧಾಕರ್ ಅವರು ಎನ್ಡಿಎ ಮೈತ್ರಿಕೂಟದಿಂದ ಅಧಿಕೃತ ಅಭ್ಯರ್ಥಿ ಎಂದು ಶಿವಾನಂದ್ ರವರನ್ನು ಘೋಷಿಸಿದ್ದರು. ಆದರೆ ನಾಮಪತ್ರವನ್ನು ಯಾವುದೇ ಸದ್ದು ಗದ್ದಲವಿಲ್ಲದೆ ವಾಪಸ್ ಪಡೆದು ಕಣದಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಕಣದಲ್ಲಿಲ್ಲ. ಸ್ಪರ್ಧೆ ಏನಿದ್ರೂ ಕಾಂಗ್ರೆಸ್ ಮುಖಂಡರೇ ಆಗಿರುವ ಭರಣಿ ವೆಂಕಟೇಶ್ ಮತ್ತು ಯಲುವಳ್ಳಿ ರಮೇಶ್ ನಡುವೆ ಏರ್ಪಟ್ಟಿದೆ. ಆದರೆ ಇದು ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟು ಇದೆ ಎಂಬುದನ್ನು ತೋರಿಸುವುದಲ್ಲದೆ ಬಹಿರಂಗವಾಗಿ ಕಾಂಗ್ರೆಸ್ ಬಣಗಳಾಗಿ ಮಾರ್ಪಟ್ಟಿರುವುದು ಪಕ್ಷದ ಏಕತೆಗೆ ಒಡೆದ ಕನ್ನಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.